ಎಲ್ಲರಿಗೂ ಗೊತ್ತಿತ್ತು ಈ ಆಟ ಏನು ಎನ್ನುವುದು. ಅದಕ್ಕೆ ತಕ್ಕಂತೆ ಅದು ನಡೆದಿದೆ. ಘನತೆವೆತ್ತ ಕೇಂದ್ರ ಸರ್ಕಾರ ಪಂಚರಾಜ್ಯಗಳ ಚುನಾವಣೆ ಮುಗಿಯುತ್ತಿದ್ದಂತೆಯೇ ಇವತ್ತು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ಎತ್ತು ನಿಲ್ಲಿಸಿದೆ. ಒಂದು 900 ಚಿಲ್ಲರೆ, 1000 ರೂಪಾಯಿ ಹೆಚ್ಚು ಕಡಿಮೆ. ಇತರ ರಾಜ್ಯ ಸರ್ಕಾರದ ಆಟ ನಮಗೆ ಗೊತ್ತಿರಲಿಲ್ಲ, ಬಟ್ ಅದು ಈಗ ಹೊರಕ್ಕೆ ಬಂದಿದೆ. ಘನತೆವೆತ್ತ ರಾಜ್ಯ ಸರ್ಕಾರ ಯೂನಿಟ್ಗೆ 56 ಪೈಸೆಯಷ್ಟನ್ನು ಅದು ಹೆಚ್ಚಿಸಿ ಅದು ಕೈ ತೊಳೆದುಕೊಂಡಿದೆ. ಕೇಂದ್ರ ಸರ್ಕಾರ ಹೇಳಿದೆ ಯುದ್ಧ ಕಾರಣ, ರಾಜ್ಯ ಸರ್ಕಾರ ಹೇಳಿದೆ ನಾವಲ್ಲಪ್ಪ KERC. ಬಿಟ್ಟಿ ಕೊಡವ KERC ಕೇಳಿಲ್ಲ, KERC. ಸೊ ಮಧ್ಯದಲ್ಲಿರುವ ಘನತೆವೆತ್ತ ಡ್ರಾಮಾಕ್ರಸಿಯ ಪ್ರಜೆಗಳಾಗಿರುವ ನೀವು ನಿಮ್ಮಿಷ್ಟ ಬಂದಂಗೆ ಬೇಕಾದವರಿಗೆ ಶಾಪ ಹಾಕಿಕೊಳ್ಳಿ ಅಥವಾ ಕ್ಯಾಕರಿಸಿ ಅವರಿಲ್ಲದೆ ಉಗಿದುಕೊಳ್ಳಿ ಅಷ್ಟೆ. ಯಾರ ಕೈಲಿ ಏನೂ ಆಗಲ್ಲ. ಇದರಲ್ಲಿ ಎರಡಕ್ಕೂ ಕಾರಣ. ಗ್ಯಾಸ್ ದರ 89 ರೂಪಾಯಿಂದ ಆಟೋದು 95 ರೂಪಾಯಿಗೆ ತೊಗೊಂಡೋಗಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ದರ 2161ರಿಂದ 3154 ರೂಪಾಯಿ. ಯುದ್ಧದ ಪರಿಣಾಮ. ಇತರ ರಾಜ್ಯ ಸರ್ಕಾರ 56 ಪೈಸೆ ಯೂನಿಟ್ಗೆ ಎತ್ತಿದೆ. ಇನ್ನೊಂದು ರೌಂಡ್ ಎತ್ತೋ ಚಾನ್ಸೂ ಇದೆ. ಯಾವುದು? ಪವರ್ದು. ಅದು ಪರವಾಗಿಲ್ಲ, ಎತ್ತಬಹುದು. ಮತ್ತು ನೀರ್ದು ಬಾಕಿ ಇದ್ದಂಗಿದೆ ಇನ್ನೂ. ತಕ್ಷಣ ರಾಜ್ಯ ಸರ್ಕಾರ ಇದೆಲ್ಲ ತನ್ನ ಒಳಗೊಂಡು ಎಲ್ಲ ಕೇಂದ್ರದ ಮೇಲೆ ಹಾಕಿ, ಅಯ್ಯೋ ಕನಿಕರನೇ ಇಲ್ಲ ಬಡವರ ಮೇಲೆ. ಚುನಾವಣೆ ಮುಗಿತಿದ್ದಂತೆ ಮಾಡಿಬಿಟ್ಟಿದ್ದಾರೆ. ಬಗ್ಗೆ ದೊಡ್ಡ ಧ್ವನಿ ಎತ್ತಬೇಕು ಅಂತ ಘನತೆವೆತ್ತ ಖರ್ಗೆ ಅವರಿಗೆ, ನಿಮ್ಮ ಪಕ್ಷದಲ್ಲಿರೋ ಒಬ್ಬ ಚೀಫ್ ಮಿನಿಸ್ಟರ್ ಬದಲಾಯಿಸಬೇಕಾ ಬೇಡವಾನಕ್ಕೆ ಧ್ವನಿ ಎತ್ತಕ್ಕಾಗ್ತಿಲ್ಲ ಈ ಅಧ್ಯಕ್ಷರಿಗೆ. ಆ ರಾಹುಲ್ ಗಾಂಧಿ ಮುಂದೆ ನಿಂತ್ಕೋಬೇಕು ಈ ವಯಸ್ಸಲ್ಲಿ. ಮಂಡಿ ಊರೋದು ಅಂತ ನಾನು ಹೇಳಲ್ಲ, ಹಾಗೆಲ್ಲ ಮಾಡಲ್ಲ ಖರ್ಗೆ ಅವರು, ಬಟ್ ಅಲ್ಲಿ ನಿಂತ್ಕೋಬೇಕಾ ಮುಂದೆ, ಅವ್ರ ಮುಂದೆ ಇರ್ಬೋದು. ಧ್ವನಿ ಎತ್ತುತ್ತಾರಂತೆ ಇವರು. ಇದು ಕಾರ್ಮಿಕರ ದಿನಕ್ಕೆ ಮೋದಿ ಉಡುಗೊರೆ. ನೀವು ಕೊಟ್ಟಿರೋದೇನು? ನೀವೀಗ ರಾಜ್ಯ ಸರ್ಕಾರ ನಿಮ್ಮ ಸಿದ್ದರಾಮಯ್ಯ ಕೊಟ್ಟಿರೋದೇನು? ಕಾರ್ಮಿಕರ ದಿನದ ಉಡುಗೊರೆ ಅಲ್ಲ ಅದು, ಇವತ್ತಿನಿಂದ ಅದು ಇಲ್ಲ, ಅದು ಗಿಫ್ಟ್. ಅದು ಅಯ್ಯೋ, ಅದು ಪ್ರೀತಿಯಿಂದ 56 ಪೈಸೆ ಕೊಟ್ರಪ್ಪ ಅಂತ ಇಸ್ಕೊಂಡ್ಬಿಟ್ರೆ ಅವರು. ನಿಮ್ಮ ಯೋಗ್ಯತೆಗಳಿಗೆ ಇಷ್ಟು ಡ್ರಾಮಾ ಮಾಸ್ಟರ್ಗಳನ್ನು ಎರಡೂ ಕಡೆ ಹೇಳ್ತಿರೋದು. ಇನ್ನು ಕಾಂಗ್ರೆಸ್ನವ್ರು BJP ಕೇಳಿ, ರೇ ಯುದ್ಧದಿಂದ ಅಲ್ವೇನ್ರಿ ಗ್ಯಾಸ್ ಸಿಲಿಂಡ್ರಾ ಅಂತ. ಇವ್ರನ್ನ ಕೇಳಿ ನಮಗೇನು ಗೊತ್ತೇ ಇಲ್ಲಪ್ಪ. ಹೌದಾ, ಮೋದಿ ಸರ್ಕಾರ ಅಂದ್ಬಿಡೋದು. ನೀವು ಇದನ್ನು ಕೇಳಕ್ಕೆ ಹೋದ ತಕ್ಷಣ ನನಗೆ ಅದು ನೋಡೋಣ, ಅದನ್ನು ಮಾತಾಡೋಣ. ಇಬ್ಬರೂ ಯೋಗ್ಯತೆ ಇಲ್ಲದೆ ಇರೋರೆ. ಹೌದು. ಮತ್ತು ಇಬ್ಬರಿಗೂ ಗೊತ್ತು ಕೆಲವೆಲ್ಲ ಅನಿವಾರ್ಯಗಳು ಅಂತ. ಸೊ ನಮ್ಮ ಮುಂದೆ ಕಣ್ಣು ಒರೆಸೋಕ್ಕೆ ಡೆಮೋಕ್ರಸಿ ಎಂಬ ಡ್ರಾಮಾದಲ್ಲಿ ಭಾಗಿದಾರರಾಗಿ ನಮ್ಮನ್ನು ಪ್ರೇಕ್ಷಕರಂತೆ ನೋಡಿಕೊಂಡು ಮನರಂಜನೆ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ನಾವು ಬಕರಾಗಳಲ್ಲ, ನೀವೆಂಥ ಅಯೋಗ್ಯರು ಅನ್ನೋದು ನಮಗೆ ಗೊತ್ತಿದೆ ಎರಡೂ ಕಡೆಯಿಂದ. ಅದನ್ನ ಇಟ್ಕೊಂಡು ನಮ್ಮ ಪಾಡಿಗೆ ನಾವು ಅನುಭವಿಸ್ತೀವಿ, ಬಿಕಾಸ್ ನಮಗೆ ಬೇರೆ ಗತಿ ಇಲ್ಲ. ಎಸ್, ಕೇಂದ್ರನೂ ಜನರಿಗೆ ಮೋಸ ಮಾಡ್ತಾವಲ್ವ ಸರ್? ಈಗ ಇಷ್ಟು ದಿನ ಯುದ್ಧ ಇದ್ರು, ಎಲ್ಲ ದೇಶಗಳಲ್ಲಿ ಜಾಸ್ತಿ ಆದರೂ ನಾವು ಮಾಡಿಲ್ಲ. ಚುನಾವಣೆ ಹಿನ್ನೆಲೆಯಲ್ಲಿ ಬೆಲೆಗಳನ್ನು ಏರಿಸುವುದು ಇಳಿಸುವ ಈ ಆಟವನ್ನು ಎಲ್ಲ ಆಯಾ ಸರ್ಕಾರಗಳು ಮಾಡಿವೆ. ಓಕೆ, ಬರೀ BJP ಅಲ್ಲ, ಕಾಂಗ್ರೆಸ್ನವರು ಮಾಡಿದ್ದಾರೆ. ಇಬ್ಬರದು ದ್ರೋಹನೇ. ಕಾರಣ, ಭಾರತದಲ್ಲಿ ಸತ್ಯವನ್ನು ಹೇಳಿ ಸರ್ಕಾರವನ್ನು ನಡೆಸಲಿಕ್ಕೆ ಆಗಲ್ಲ. ಓಕೆ, ಸುಳ್ಳನ್ನು ಹೇಳಿ ಜನರಿಗೆ ಸರ್ಕಾರವನ್ನು ನಡೆಸಬೇಕು. ಯಾಮಾರಿಸ್ಕೊಂಡು ಇಲ್ದಿದ್ರೆ ಸಾಧ್ಯ ಇಲ್ಲ ಸರ್ಕಾರ ನಡೆಸಕ್ಕೆ. ಗ್ಯಾಸ್ ಸಿಲಿಂಡರ್ಸು ಆರ್ ಪೆಟ್ರೋಲಿಯಂ ನೆಕ್ಸ್ಟ್ ಪೆಟ್ರೋಲ್ ಅಂಡ್ ಡೀಸೆಲ್ಗೆ ಹೆಚ್ಚಾಗಲೇಬೇಕು, ಬೇರೆ ದಾರಿ ಇಲ್ಲ. ಹಾಗೆ ಆಗತ್ತೆ. ಬರೆದಿಟ್ಕೊಳ್ಳಿ. ಪ್ರಮಾಣ ಏನು ಅನ್ನೋದಕ್ಕೆ ಕೈ ಹಿಡ್ಕೊಂಡು ನಿಂತ್ಕೊಳ್ಳಿ ಅಷ್ಟೇ. ಆಗಲೇಬೇಕು. ಪ್ರಾಬಬಲಿ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಗೃಹ ಬಳಕೆಯ ಸಿಲಿಂಡರ್ದು ಏರುತ್ತೆ, ಬೇರೆ ದಾರಿ ಇಲ್ಲ. ಅಂದ್ರೆ ಅದು ಅನಿವಾರ್ಯನ ಸರ್? ಈಗ ದಾರಿನೇ ಇಲ್ಲ. ಇಲ್ದಿದ್ರೆ ರಾಜ್ಯ ಬರ್ಬಾದ್ ಎದ್ದೋಗ್ತೀರಿ. ದೇಶ ನೀವು ಪಾಕಿಸ್ತಾನದವ್ರ ಥರ ಭಿಕ್ಷುಕರಾಗ್ತೀರಿ. ಓಕೆ, ನಿಮ್ಮ ಹತ್ರ $700 ಬಿಲಿಯನ್ ಬ್ಯಾಕ್ ಕರೆನ್ಸಿ ಉಳ್ಕೊಂಬಿಟ್ಟಿದೆ, ವಿದೇಶಿ ಕರೆನ್ಸಿ ರಿಸರ್ವ್ಸಲ್ಲಿ ತಂದುಬಿಟ್ಟು ಭಾಳ ಮೀಸೆ ತಿರುಗಬೇಕಾಗಿಲ್ಲ, ಅದು ಸಾಲಲ್ಲ. ಹಾಗಾಗಿ ಇದು ಆಗಲೇಬೇಕು. ಅಮೇರಿಕಾದ ಭೂಮಿಯ ಒಳಗಡೆನೆ ಅದಕ್ಕೆ ಬೇಕಾದಷ್ಟು ಆಯಿಲ್ ಇದೆ. ಆದರೂ ಅಲ್ಲಿ ಯುದ್ಧ ಸ್ಟಾರ್ಟ್ ಆದಾಗ್ಲಿಂದ ಈಗ $4.25 ಬಂದಿದೆ ರಾಷ್ಟ್ರೀಯ ಆವ್ರೇಜ್ ಸರಾಸರಿ. $4.25 ಅಂದರೆ $100 ಲೆಕ್ಕ ಹಿಡಿದ್ರು $450 ರೂಪಾಯಿ. 3 ಚಿಲ್ಲರೆ ಲೀಟ್ರು ಒಂದು ಗ್ಯಾಲನ್ಗೆ. ಅಲ್ಲೂ ಅಷ್ಟೆ 40% 46% ರೈಸ್ ಆಗಿದೆ. ಕೆಲ ದೇಶಗಳಲ್ಲಿ 80% 60% ರೈಸ್ ಆಗಿದೆ. ಓಕೆ, ಪಾಕಿಸ್ತಾನದಂಥ ದೇಶಗಳಲ್ಲಿ 100% 150% ರೈಸ್ ಆಗಿದೆ. ಹಾಗಾಗಿ ಇದಾಗಲೇಬೇಕಿತ್ತು. ನಿಮಗೆ ಬೇರೆ ದಾರಿ ಇರಲಿಲ್ಲ. ಎಲೆಕ್ಷನ್ಗೋಸ್ಕರ ಮಾಡಿದ್ರು, ಈಗ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಪ್ರಾಬ್ಲಮ್ ಇವಾಗ ಬರ್ತಾ ಇರೋದು ಪ್ರಪಂಚದ ಎಲ್ಲ ಕಡೆ ದೇಶಗಳಲ್ಲಿ. ಓಕೆ, ಇದನ್ನು ಮಾಡದೇ ಇದ್ದರೆ ಈ ದುಡ್ಡನ್ನು ಯಾರು ಅನುಭವಿಸ್ಬೇಕು? ಎಲ್ಲಿಂದ ತರ್ತೀರಿ? ಅದು ಹೊರೆ ನಮ್ಮ ಮೇಲೆ ಎಲ್ಲಿಂದ ತರ್ತೀರಿ ಆ ದುಡ್ಡನ್ನು ನಾಳೆ? ಅದೇ
ಯಾವುದೋ ಕಾರ್ಯಕ್ರಮಗಳನ್ನು ನಿಲ್ಲಿಸ್ಕೋಬೇಕಷ್ಟೆ. ಅದೇ ನಿಲ್ಲಿಸ್ಕೊಳ್ತೀರಿ ಅವಾಗ? ಈಗ ಎಲ್ಲರಿಗೂ ಬಂದಿರೋ ಚಿಂತೆ ಏನಪ್ಪ ಅಂದರೆ ಯುದ್ಧ ಮುಗಿದ ನಂತರವೂ ಈ ಬೆಲೆ ತುಂಬ ಇಳಿಲಿಕ್ಕಿಲ್ಲ ಅಂತ ಇದ್ದಾರೆ. ಇವತ್ತು ಕ್ರೂಡು $100 $105 ಲೆವೆಲ್ಗೆ ಬಂದು ಕೂತಿದೆ. ಬಿಕಾಸ್ UAE ಒಪೆಕ್ ದೇಶಗಳ ಒಕ್ಕೂಟದಿಂದ ಹೊರಗೆ ಹೋಗ್ತಿದ್ದೀವಿ ಅಂತ ಹೇಳಿರೋ ಕಾರಣ. ಅಲ್ಟಿಮೇಟ್ಲಿ ಯುದ್ಧ ನಿಂತಾಗ ಅದು $80 ಲೆವೆಲ್ಸಲ್ಲಿ $75 ನಿಲ್ಲಬಹುದು ಅಂತಿದ್ದಾರೆ ಬ್ಯಾರಲ್ಗೆ. ಯುದ್ಧಕ್ಕೆ ಪೂರ್ವದಲ್ಲಿ ಇದ್ದಂತಹ $55-60 ಲೆಕ್ಕಾಚಾರದಲ್ಲಿ. ಹಾಗಾಗಿ ಇದು ಒಂದು ಕಡೆ. ಇನ್ನು ಪವರ್ ರಾಜ್ಯದ ಕಡೆ, ರಾಜ್ಯದ್ದು ಓಕೆ, ನಮಗೆ ಗೊತ್ತಿಲ್ಲಪ್ಪ. KERC ಏನು KERC ಅನ್ನೋದೇನು ವಿಷ್ಣು ಶಿವ ಅಥವಾ ಇನ್ಯಾವುದೋ ಇಸ್ಲಾಂದು ದೇವರು ಅಥವಾ ಕ್ರೈಸ್ತರದು ಜೀಸಸ್ಸು ಅವ್ರದ್ದು ಪ್ರತಿನಿಧಿನಾ? ಅಲ್ಲ. ಯಾರ ರಚನೆ? ಒಳ್ಳೆ ಕಥೆ ಆಯ್ತಾ? ಇವ್ರ ಅಂಡ್ರನ್ನ ಚೆನ್ನಾಗಿದೆ ಇದು. ನಾಳೆ ಹೇಳ್ಬಿಡಿ ಎಲ್ಲನೂ ಹಾಗೇನೆ ತಪ್ಪಿಸ್ಕೊಳ್ಳೋಕ್ಕೆ. ಈಗ DK ಶಿವಕುಮಾರ್ ಖರ್ಗೆ ಇನ್ನೇನು ಹೇಳಬೇಕು? ಅದೇ ಅವ್ರ ಮೇಲೆ ಆರೋಪ ಮಾಡಬೇಕು. ನಿನ್ನೆ ಅವನ ಮೇಲೆ ಬೈಕೊಂಡು ಓಡಾಡೋದು, ಇವ್ರನ್ನ ಕೇಳಿ ಅವ್ರ ಮೇಲೆ ಬೈಕೊಂಡು ಓಡಾಡೋದು. ಮಧ್ಯದಲ್ಲಿ ನಾವು ತಗಲಾಕೊಂಡು ಸಾಯಿರಿ ಅಷ್ಟೇ, ಏರಲೇಬೇಕಿತ್ತು. ಹಾಗೆ ನೋಡಿದ್ರೆ ಪವರನ್ನು ನೀವು ಕಾಯ್ಬೋದಿತ್ತಲ್ಲ. ನೀವು ಯಾಕೆ ರೈಸ್ ಮಾಡಿದ್ರಿ? ನಿಮಗೇನು ಯುದ್ಧ ನಡೆದಿಲ್ವಲ್ಲಪ್ಪ? ಹೌದು. ನೀವು ಯಾಕಪ್ಪ ರೈಸ್ ಮಾಡಿದ್ರಿ? ಅವ್ರಾದರೂ ಯುದ್ಧ ನಡೆದಿದೆ ಅಂತ ಬಿಟ್ಟು ಮಾಡಿದ್ರಪ್ಪ, ನೀವು ಯಾಕೆ ರೈಸ್ ಮಾಡಿದ್ರಿ? ಗ್ಯಾರಂಟಿ ಯೋಜನೆಗಳ ಎಫೆಕ್ಟ್ ಸರ್, ಅಷ್ಟೇ. ಎಸ್, ಸತ್ಯ ಅಂದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು.